ಜಮೀನಿನಲ್ಲಿ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ 2 ವರ್ಷದ ಬಾಲಕ ಕಾಲ್ ಜಾರಿ ಕೊಳವೆ ಬಾವಿಗೆ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಕೊಳವೆ ಬಾವಿಗೆ ಬಿದ್ದಂತಹ 2 ವರ್ಷದ ಬಾಲಕ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ 2 ವರ್ಷದ ಬಾಲಕ ಕೊಳವೆ ಬಾವಿಗೆ ಬಿದ್ದಿದೆ. ಸಾತ್ವಿಕ್ ಮುಜಗೊಂಡ ಅನ್ನೋ ಮಗು ಬಾವಿಗೆ ಬಿದ್ದಂತಹ ಬಾಲಕ ಅಂತ ಹೇಳಲಾಗ್ತಾ ಇದೆ. ಇಂಡಿ ತಾಲೂಕಿನ ಲಂಚಾಣ ಗ್ರಾಮದ ಜಮೀನಿನಲ್ಲಿ ಈ ಮಗು ಕಾಲ್ಜಾರಿ ಬಿದ್ದಿರುವಂತದ್ದು. ಇನ್ನು ಸ್ಥಳದಲ್ಲಿಯೇ ಬೀಡು ಬಿಟ್ಟಿದ್ದಾರೆ ಹಿರಿಯ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು. ಅಲ್ಲೇ ಬೀಡು ಬಿಟ್ಟು ಮಗುವಿನ ಚಲನವಲನ ಯಾವ ರೀತಿಯಾಗಿದೆ ಅನ್ನೋದನ್ನ CCTVಯಲ್ಲೂ ಕೂಡ ನೋಡ್ತಾ ಇರುವಂತಹ ದೃಶ್ಯವನ್ನ ನಾವು ಕೂಡ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದೀವಿ. ಇನ್ನೊಂದ್ ಕಡೆ ಇನ್ನೊಂದು ವಿಂಡೋನಲ್ಲೂ ಕೂಡ ನಾವು ತೋರಿಸ್ತಾ ಇದೀವಿ. ಅದೇ ಮಗು, ಆ ಮಗುವಿನ ಹೆಸರು ಸಾತ್ವಿಕ್ ಮುಜಗೊಂಡ ಅಂತ. ಪಾಪ ಹುಡುಗ ಜಮೀನಲ್ಲಿ ಆಟವಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಲ್ ಜಾರಿ ಕೊಳವೆ ಬಾವಿಗೆ ಬಿದ್ದಿರುವಂತದ್ದು. ಇನ್ನು ಅಧಿಕಾರಿಗಳು ಕೂಡ ಅಲ್ಲಿ ಒಂದು ರೀತಿಯಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಮೂಮೆಂಟ್ ಇದೆ ಸರ್, ಕಾಲಿಂದ ಒಂದು ಮೂಮೆಂಟ್ ಸಿಕ್ಕಿದೆ. ವಿಡಿಯೋ ನಾನು ಹಾಕಿದ್ದೀನಿ ಸರ್ FTPಗೆ. ಈಗ ಆಕ್ಸಿಜನ್ ಎಲ್ಲ ಬಿಟ್ಟಿದ್ದಾರೆ, ಮತ್ತು ಹೆಚ್ಚಿಗೆ ಆಕ್ಸಿಜನ್ ತಂದಾರೆ ಸರ್. ಇವತ್ತು 2-3 JCB ಬಂದಾವ, ಮತ್ತು ಡಿಗ್ಗಿಂಗ್ ಇದನ್ನು ಏನು ಸರ್ ದೊಡ್ಡದು ಹಿಟಾಚಿ ಒಂದಿದೆ ಸರ್, ದೊಡ್ಡದು ಮೂರು JCB ಇದೆ. ಎಸ್ ಸರ್. ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ. ಆ ಮಗು ಯಾವ್ದಿತ್ತು ನೋಡಿ, ಕೊಳವೆ ಬಾವಿಗೆ ಬಿದ್ದಿರುವಂತಹ ಮಗುವಿನ ತಂದೆ ಅವರ ಆಕ್ರಂದನ ಕೂಡ ಈಗ ಮುಗಿಲ್ ಮುಡ್ತಾ ಇರುವಂತದ್ದು. ಹೇಗಾದ್ರೂ ಮಾಡಿ ನಮ್ಮ ಮಗುನ ಉಳಿಸ್ಕೊಡಿ ಅಂತ ಕೂಡ ಅಧಿಕಾರಿಗಳಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್, ಸದ್ಯದ ಅಪ್ಡೇಟ್ಸ್ ಏನಿದೆ, ಸದ್ಯದ ಅಲ್ಲಿನ ಪರಿಸ್ಥಿತಿ ಚಿತ್ರಣ ಯಾವ ರೀತಿಯಾಗಿದೆ, ಮಗು ಯಾವ ಪರಿಸ್ಥಿತಿಯಲ್ಲಿ ಈಗ ಸಿಕ್ಕಾಕೊಂಡಿದೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ. ಚಂದ್ರ, ಏನಂತಂದರೆ ಕಾರ್ಯಾಚರಣೆ ಮುಂದುವರಿತು. ಆದರೆ ಏನು ಅಂತಂದರೆ ಒಂದೇನು ಕಲ್ಲು ಬಂಡೆ ಎದುರಾಗಿತ್ತು, ಅದು ಒಂದು ಅಡಚಣೆಗೆ ಎದುರಾಗಿತ್ತು ಅಂತಲೇ ಹೇಳ್ಬೋದು. ಹಾಗಿದ್ರೆ ನೀವು ನೋಡ್ತಿರ್ಬೋದು, ಕಲ್ಲು ಬಂಡೆನಿಗೆ ಆಲ್ರೆಡಿ ಏನು ಅಂತಂದರೆ ಹೊಡೆದಿದ್ದಾರೆ. ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಕಲ್ಲು ಬಂಡೆನ ಹೊಡೆದಿದ್ದಾರೆ ಅಂತೇಳಿ. ಕಲ್ಲು ಬಂಡೆನ ಹೊಡೆದು ಈಗ ಆಲ್ರೆಡಿ ಏನು ಅಂತಂದರೆ ಮತ್ತೆ ಏನೋ ಒಂದು ಮಣ್ಣನ್ನು ತೆಗೆಯುವಂಥ ಕಾರ್ಯ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಏನು ದೊಡ್ಡದಾದಂಥ ಒಂದು ಕಲ್ಲು ಬಂಡೆ ಕಂಡುಕೊಂಡಿತ್ತು, ಇದರಿಂದ ಸ್ವಲ್ಪ ಅಡಚಣೆ ಆಗಿತ್ತು. ಅದನ್ನು ದೊಡ್ಡದಾದಂಥ ಒಂದು ಏನೋ ಒಂದು JCBಯಲ್ಲಿ ಮತ್ತು ಹಿಟಾಚಿಯಿಂದ ಹೊಡೆಯಲು ಕೂಡ ಪ್ರಯತ್ನ ಮಾಡೋದು. ಮತ್ತು ಜೊತೆಗೆ ಏನು ಅಂತಂದರೆ ಕಲ್ಲು ಬಂಡೆಗಳೇನು ಮಧ್ಯೆ ಸಿಗ್ತಾ ಇದ್ದಾವೆ, ಅದರಿಂದ ಒಂದು ಸ್ವಲ್ಪ ಅಡಚಣೆ ಆಯಿತು ಮತ್ತು ವೇಗ ಕಡಿಮೆ ಆಗಿತ್ತು ಅಂತ ಹೇಳ್ಬೋದು. ಅದರಿಗೆ ಮತ್ತೆ ವೇಗವನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಹಿಟಾಚಿಗಳು ಏನು ಅಂತಂದರೆ ಮಣ್ಣನ್ನು ಅದು ಮಾಡ್ತಾರೆ ಮತ್ತು ಕಲ್ಲು ಬಂಡೆಗಳನ್ನು ಹೊಡಿತಾ ಇದ್ದಾವೆ. ಅದೇ ರೀತಿ ಏನು ಅಂತಂದರೆ JCBಯಿಂದ ಮಣ್ಣು ಮತ್ತು ಕಲ್ಲನ್ನು ಏನಿದೆ ಅದನ್ನೆಲ್ಲರೂ ಕೂಡ ಎತ್ತಿ ಮೇಲೆ ಹಾಕಲಾಗ್ತಾ ಇದೆ. ಇನ್ನು ಏನು ಅಂತಂದರೆ 4 ಅಡಿಯಷ್ಟು ಮಾತ್ರ ಒಂದು ಉಳ್ಕೊಂಡಿದೆ. ಆ 4 ಅಡಿ ಮಣ್ಣನ್ನು ತೆಗೆದ್ರೆ ತಕ್ಕಂತೆ ಏನು ಅಂತಂದರೆ ಕೊಳವೆ ಬಾವಿಯಿಂದ ಅದನ್ನ ಹೊರಗೆ ತರಲಿಕ್ಕೆ ಆಗ್ತದೆ. ಆ ಕಾರಣಕ್ಕಾಗಿ ಏನು ಅಂತಂದರೆ ಸಂಪೂರ್ಣ ಕಾರ್ಯಾಚರಣೆ ಏನಂತಂದರೆ ಎಲ್ಲರೂ ಕೂಡ ತೊಡಗಿದ್ದಾರೆ. ಇಡೀ ಜಿಲ್ಲಾಡಳಿತ ಇಲ್ಲಿದೆ ಅಂತ ಹೇಳ್ಬೋದು. ಇನ್ನು ಮಗುವಿನ ಚಲನವಲನ ಏನಿದೆ ಅದನ್ನು ಕೂಡ ಪರೀಕ್ಷೆ ಮಾಡಲಾಗ್ತಾ ಇದೆ. ನಿರಂತರವಾಗಿ ಏನಂತಂದರೆ ಮಗುವಿನ ಚಲನವಲನ ಯಾವ ರೀತಿ ಇದೆ, ಅದಕ್ಕೆ ಆಕ್ಸಿಜನ್ ಹೋಗ್ತಾ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನು ಕೂಡ ಪರೀಕ್ಷೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಗಳನ್ನ ಬಿಟ್ಟು ಅಲ್ಲಿ ಪರೀಕ್ಷೆಗಳನ್ನ ಒಳಪಡಿಸಲಾಗ್ತಾ ಇದೆ. ಇನ್ನು ಅದರ ಜೊತೆಗೆ ಏನು ಅಂತ ನೀವು ನೋಡ್ತಿರ್ಬೋದು, ಈ ರೀತಿ ಏನೋ ಒಂದು ಕಾರ್ಯಾಚರಣೆ ನಡೀತಾ ಇರುತ್ತೆ, ಅದಕ್ಕೆ ಕಲ್ಲು ಬಂಡೆಗಳು ನಡುವೆ ಅಡ್ಡ ಆಗ್ತಾ ಇದ್ದಾವೆ. ಸಣ್ಣ ಪುಟ್ಟ ಕಲ್ಲು ಬಂಡೆ ಆಗಲಿ ಮತ್ತು ಒಂದು ದೊಡ್ಡದಾದಂಥ ಒಂದು ಕಲ್ಲು ಬಂಡೆ ಕೂಡ ಅಡ್ಡ ಆಗಿತ್ತು. ಆ ಕಾರಣಕ್ಕಾಗಿ ಅದನ್ನು ಕೂಡ ಒಡೆಯಲಾಗಿದೆ. ಈ ರೀತಿ ಕಾರ್ಯಾಚರಣೆಗೆ ಏನು ವೇಗ ಕಡಿಮೆ ಆಗಲಿಕ್ಕೆ ಪ್ರಮುಖವಾಗಿ ಕಾರಣ ಅಂತಂದರೆ ಏನು ಕಲ್ಲು ಬಂಡೆಗಳ ನಡುವೆ ಬರ್ತಾ ಇದ್ದಾವೆ, ಅದು ತೊಂದರೆ ಆಗ್ತಾ ಇದೆ. ಇನ್ನು ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಗ್ರಾಮಸ್ಥರೆಲ್ಲರೂ ಕೂಡ ಏನು ಅಂತಂದರೆ ಮಗುವನ್ನ ರಕ್ಷಣೆ ಮಾಡಲಿಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಒಟ್ಟಲ್ಲಿ ಏನು ಅಂತಂದರೆ ಸಂಪೂರ್ಣ ಜಿಲ್ಲಾಡಳಿತ ಯಶಸ್ವಿಯಾಗಿ ಸಾತ್ವಿಕನ ಹೊರಗಡೆ ಕರ್ಕೊಂಡ್ಬರ್ಲಿಕ್ಕೆ ಶತಪ್ರಯತ್ನ ಮಾಡ್ತಾ ಇತ್ತು ಅಂತಲೇ ಹೇಳ್ಬೋದು. ಚಂದ್ರ, ಪುರುಷೋತ್ತಮ್, 6 ಗಂಟೆಗೆ ಮಗು ಕೊಳವೆ ಬಾವಿನಲ್ಲಿ ಬಿದ್ದಿರೋದು ಅಂತ ಹೇಳ್ತಾ ಇದ್ರಿ. ಈಗ ಆಲ್ರೆಡಿ 5 ಅವರ್ ಆಗೋಯ್ತು. ಮಗುವಿನ ಚಲನವಲನ ಯಾವ ರೀತಿ ಆಗಿದೆ, CC ಕ್ಯಾಮ್ರಾದಲ್ಲಿ ಏನ್ ಗೊತ್ತಾಗ್ತಾ ಇದೆ ಅಂತ?
ಮಗುವಿನ ಚಲನವಲನ ಏನಂತಂದ್ರೆ ಎಲ್ಲರೂ ಕೂಡ ಪರೀಕ್ಷೆ ಮಾಡ್ತಾ ಇದ್ದಾರೆ. ಮಗುವಿನ ಚಲನವಲನ ಕೂಡ ಎಲ್ಲರೂ ಕೂಡ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ಕೈಯನ್ನು ಕೂಡ ಆಡಿಸ್ತಾ ಇದೆ ಮಗು. ಅದರ ಜೊತೆಗೆ ಏನಂತಂದ್ರೆ ಆಕ್ಸಿಜನ್ ಏನು ಒದಗಿಸಿದ್ದಾರೆ, ಆಕ್ಸಿಜನ್ ಒದಗಿಸಿದ ಕಾರಣಕ್ಕಾಗಿ ಏನು ಅಂತಂದ್ರೆ ಅಲ್ಲಿ ಸಂಪೂರ್ಣವಾದಂತಹ ಮಗು ಏನಂದ್ರೆ ಉಸಿರಾಟ ಕೂಡ ಮಾಡ್ತಾ ಇನ್ನು ಕೂಡ ದೃಶ್ಯಗಳಲ್ಲಿ ಕಂಡು ಬರ್ತಾ ಇದೆ. ಇದೇ ರೀತಿ ಏನಂದ್ರೆ ನಿರಂತರವಾಗಿ ಮಗುವನ್ನ ವಾಚ್ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಚಲನವಲನ ಯಾವ ರೀತಿ ಇದೆ, ಮಗುವಿನ ಏನು ಈ ಕಡೆಯಿಂದ ಧಕ್ಕೆ ಆಗ್ತದೆ. ಯಾಕಂದ್ರೆ ಕೊಳವೆ ಬಾವಿ ಮಾಡಿದ ತಕ್ಷಣ ಏನು ಅಂತಂದ್ರೆ ಕೊಳವೆ ಬಾವಿದಂತ ಏನೊಂದು ಪ್ಲಾಸ್ಟಿಕ್ ಪೈಪನ್ನು ಹಾಕಿರ್ತಾ ಇದ್ರು, ಆ ಪೈಪನ್ನು ಕೂಡ ತೆಗೆಯಲಾಗಿದೆ. ಯಾಕಂತಂದ್ರೆ ಏನು ನೀರು ಬರಲಾದ ಕಾರಣಕ್ಕಾಗಿ ಆ ಪ್ಲಾಸ್ಟಿಕ್ ಪೈಪನ್ನು ಕೂಡ ತೆಗೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸ್ವಲ್ಪವಾದರೂ ಅಂದ್ರೆ ಏನು ಕಾರ್ಯಾಚರಣೆ ನಡೀತಾ ಇದೆ, ಕಾರ್ಯಾಚರಣೆ ನಡೆಯುವ ವೇಳೆಯಲ್ಲಿ ಮಣ್ಣಿನ ಸ್ವಲ್ಪ ಧಕ್ಕೆ ಆದರೂ ಕೂಡ ಮಣ್ಣು ಸಂಪೂರ್ಣವಾಗಿ ಉದುರುವಂತ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಏನು ಅಂತಂದ್ರೆ ನಿಧಾನವಾಗಿ ಮತ್ತು ಎಲ್ಲರೂ ಕೂಡ ಏನು ಅಂತಂದ್ರೆ ಯಾವುದೇ ರೀತಿಯ ಸುರಕ್ಷತೆ ಮುಖಾಂತರವಾಗಿ ಹೊರಗಡೆ ತೆಗೆಯಬೇಕು ಅನ್ನೋ ನಿಟ್ಟಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಚಂದ್ರ. ಓಕೆ.